ಇನ್ನು ಈ ಡ್ರೆಸ್ಸಿನ ಕತೆ ಏನಂತ ಹೇಳ್ತೀನಿ ನೋಡಿ. ಬೆಳಗ್ಗೆ ಎದ್ದು ಬಂದು ನೋಡಿದ್ರೆ ಗಾಡಿ ತೊಳಿತಿದ್ದಾರೆ. ಹುಡುಗರಿಗೆ ಜಾಸ್ತಿ ಗಾಡಿ ಮೇಲೆ ಕ್ರೇಜ್ ಅಲ್ವಾ. ಇಲ್ಲ ಸರ್. ಆಯಿತು. ಆಮೇಲೆ ನಾಷ್ಟಕ್ಕೆ ಚಪಾತಿ ಮಾಡಿ ತಿಂಡಿ ತಿಂದ್ಬಿಟ್ಟು ನೆಕ್ಸ್ಟ್ ನಾನು ಹೇಳಿದ್ನಲ್ಲ ನಿಮಗೆ ಬ್ಲ್ಯಾಕ್ ಕಲರ್ ಡ್ರೆಸ್ಸಿಂದ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾಳೆ ಅಂತ, ಅದನ್ನು ಮಾಡೋಣ ಅಂತೇಳಿ ರೆಡಿ ಆದೆ. ಮತ್ತು ಡ್ರೆಸ್ಸು ಯಾವ ಥರ ಇದೆ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಟ್ರೈ ಮಾಡೋಣ ಅಂತ ಓಪನ್ ಮಾಡಿ ನೋಡಿದಾಗ ಸೈಜು ಸ್ವಲ್ಪ ದೊಡ್ಡದಾಗೇ ಇತ್ತು, ಬಟ್ ಕ್ವಾಲಿಟಿ ಕಲ್ಲರು ಎಲ್ಲ ಪರ್ಫೆಕ್ಟಾಗಿತ್ತು. ಪಿಂಕ್ ಕಲ್ಲರು ಅಷ್ಟೇ, ಸೈಜ್ ಮಾತ್ರ ದೊಡ್ಡದಾಗಿದೆ ಅಷ್ಟೇ. ಕ್ವಾಲಿಟಿ ಮತ್ತು ಅದು ಕಲ್ಲರು ಎಲ್ಲ ಸಖತ್ ಚೆನ್ನಾಗಿದೆ. ನನಗೆ ನಮ್ಮ ಅಮ್ಮನ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತಿದೆ, ಅದಕ್ಕೆ ಹೇಳ್ತಿದ್ದೀನಿ. ನಾನು ಸಿಂಗಲ್ ಪೇರೆಂಟು, ಅಂದರೆ ನಮ್ಮಮ್ಮ ಒಬ್ಬರೇ ಇರೋದು. ನಾವು 3 ಜನ ಮಕ್ಕಳು. ಒಬ್ಬೊಬ್ಬರಿಗೆ ಇವಾಗಿನ ಕಾಲದಲ್ಲಿ ಒಬ್ಬರನ್ನ ಸಾಕೋಕ್ಕೆ ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ನಮ್ಮಮ್ಮ 3 ಜನನ ಸಾಕಿಬಿಟ್ಟು ಏನೂ ಇಲ್ದಲೆ ಚೆನ್ನಾಗಿ ಸಾಕಿ ನಮ್ಮನ್ನ ಇಷ್ಟು ದೊಡ್ಡವ್ರು ಮಾಡಿರೋದು ನನಗೆ ನಮ್ಮಮ್ಮನ ಬಗ್ಗೆ ಪ್ರೌಡ್ ಫೀಲ್ ಇದೆ. ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಕಚಡಗಳು, ಅವ್ರ ಮನೆಯಲ್ಲಿ ಕಾವಲಿನೇ ತೂತಾಗಿರುತ್ತೆ, ಅದನ್ನು ನೋಡ್ಕೊಳಕ್ಕಾಗಲ್ಲ ಅವರಿಗೆ. ಬೇರೆಯವ್ರ ಮನೆಯಲ್ಲಿ ದೋಸೆ ತೂತ ಇದೆಯಾ ಇಲ್ವಾ ಅಂತ ನೋಡೋಕ್ಕೆ ಬರ್ತಾರೆ. ಯಾರ್ಯಾರು ಸಿಂಗಲ್ ಪೇರೆಂಟ್ ಅಂದರೆ ತಾಯಿ ಒಬ್ಬರೇ ನೋಡ್ಕೊಳ್ತಿರೋದು ಅವರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ನೋವನ್ನ ನಾನು ತುಂಬ ಹತ್ರದಿಂದ ನೋಡಿದ್ದೀನಿ, ಅದಕ್ಕೆ ಹೇಳಬೇಕು ಅನ್ನಿಸ್ತು ಹೇಳಿದೆ. ನೀವು ನಿಮ್ಮ ತಾಯಿ ಬಗ್ಗೆ ಹೇಳೋದಾದರೆ ಏನು ಹೇಳ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ.